Hello students, welcome to Trivika Academy. ಹೇಗಿದ್ರಲ್ಲ ಕೂಡ I hope everybody is doing fine. PGCET 2026 MBA, MCA, MTech, M Architecture ಈ ಒಂದು ಕೋರ್ಸ್ಗಳದ್ದು ಆಲ್ರೆಡಿ ಎಕ್ಸಾಮ್ ಡೇಟ್ ರಿಲೀಸ್ ಆಗಿದೆ. ಮತ್ತೆ ಇವತ್ತಿಂದ ಅಂದ್ರೆ 23ನೇ ತಾರೀಕಿಂದ ಅಪ್ಲಿಕೇಶನ್ ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ವೆರಿ ಸೂನ್ KE is going to release the ಅಪ್ಲಿಕೇಶನ್ ಕೂಡ ರಿಲೀಸ್ ಮಾಡ್ತಾರೆ. ಅಪ್ಲಿಕೇಶನ್ ರಿಲೀಸ್ ಆದ ತಕ್ಷಣ ಅದ್ರ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕೊಡ್ತೀನಿ. ಜೊತೆಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಕಂಪ್ಲೀಟ್ ಗೈಡ್ ಮಾಡ್ಕೊಡ್ತೀವಿ. ಅದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಈಸಿಯಾಗಿ ಹಾಕ್ತಾ ಹೋಗ್ಬೋದು. ಬಟ್ ಇವತ್ತಿನ ವಿಡಿಯೋ ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಡೌಟ್ಸ್ ಇತ್ತು. ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ನಮ್ಮ PGCET ಎಕ್ಸಾಮ್ಸ್ ಗೆ ಅಥವಾ ಎಕ್ಸಾಮ್ ಬರೆಯೋಕೆ ಅಥವಾ ಎಕ್ಸಾಮ್ ಆದ್ಮೇಲೆ ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕು ಅಂತ ತುಂಬಾ ಜನಕ್ಕೆ ಸ್ಟೂಡೆಂಟ್ಸ್ ಗೆ ಡೌಟ್ ಇತ್ತು. ಹಾಗಾಗಿ ಒಂದು ವಿಡಿಯೋನ ಮಾಡ್ತಿರೋದು. ಸೊ ದಿಸ್ ವಿಡಿಯೋ ಇಸ್ ನಾಟ್ ಲೈಕ್ ಅಪ್ಲಿಕೇಶನ್ ಹಾಕುವಾಗಲೇ ಈ ಡಾಕ್ಯುಮೆಂಟ್ಸ್ ಗಳು ಬೇಕು ಅಂತಲ್ಲ. ಇಟ್ ಈಸ್ ಆಲ್ ಅಬೌಟ್ ದೀಸ್ ಆರ್ ದ ಡಾಕ್ಯುಮೆಂಟ್ಸ್ ಯು ಶುಡ್ ಹ್ಯಾವ್ ಟು ಕ್ಲೇಮ್ PGCET ಇಂದ ನೀವು ಒಳ್ಳೆ ಕಾಲೇಜ್ ಹೋಗ್ಬೇಕು ಅಂತಂದ್ರೆ ನಿಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗಳು ಆಗ್ಬೇಕಾದ್ರೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ. ಸೊ ಇದರ ಒನ್ ಬೈ ಒನ್ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ನಾನು ಹೇಳ್ತೀನಿ ಅಪ್ಲಿಕೇಶನ್ ಹಾಕುವಾಗ ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದು ನಿಮಗೆ ರಿಸಲ್ಟ್ ಬಂದು ಆಪ್ಷನ್ ಎಂಟ್ರಿ ಆದ್ಮೇಲೆ ಕಾಲೇಜ್ ಹೋಗೋ ಟೈಮಲ್ಲಿ ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತವೆ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಡೋಂಟ್ ವರಿ ಅಬೌಟ್ ದಟ್. ಐ ವಿಲ್ ಬಿ ದೇರ್ ವಿತ್ ಯು ಅಂಡ್ ಧ್ರುವಿಕಾ ಅಕಾಡೆಮಿ ವಿಲ್ ಬಿ ದೇರ್ ವಿತ್ ಯು ಟಿಲ್ ಯು ಗೆಟ್ ದ ಟಾಪ್ ಕಾಲೇಜಸ್. ಅಂದ್ರೆ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಂಡ್ ವರ್ಗು ನೋಡ್ತಾ ಹೋಗ್ರಿ. ಜೊತೆಗೆ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ನ. ಜೊತೆಗೆ ಪರಾಕ್ರಮ್ 4.2 ಬ್ಯಾಚ್ ಆಲ್ರೆಡಿ MBA MCA ಗೆ ಸ್ಟಾರ್ಟ್ ಆಗಿದೆ. ಯಾರು ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗ್ತಾ ಹೋಗ್ರಿ. ರೈಟ್. ಸೊ ವಿಲ್ ಸಿ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ PGCET 2026 ಅಂತ. ದ ಫಸ್ಟ್ ಅಂಡ್ ದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ದಟ್ ಈಸ್ ನೀವು SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಯು ಶುಡ್ ಹ್ಯಾವ್ SSLC ಮಾರ್ಕ್ಸ್ ಕಾರ್ಡ್ ಅಥವಾ 10th ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಲೇಬೇಕು. ನೆಕ್ಸ್ಟ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಮತ್ತೆ 12th ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇಟ್ ಇಸ್ ನಾಟ್ ಮತ್ತೆ ಫಸ್ಟ್ ಹೇಳ್ತೀನಿ, ಇದು ಅಪ್ಲಿಕೇಶನ್ ಹಾಕುವಾಗಲೇ ಇವನ್ನೆಲ್ಲ ಅಪ್ಲೋಡ್ ಮಾಡಬೇಕು ಅಂತಲ್ಲ. ಸೊ ನಿಮಗೆ ಈ ಡಾಕ್ಯುಮೆಂಟ್ಸ್ ಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದ್ರೆ ಏನು? ನಿಮಗೆ ಕಾಲೇಜ್ ಅಡ್ಮಿಷನ್ ಆಗುವಾಗ ಮುಂಚೆ ಏನಾಗ್ತಿತ್ತು, ಡಾಕ್ಯುಮೆಂಟ್ಸ್ ಗಳನ್ನ ಆಫ್ಲೈನ್ ಅಂದ್ರೆ ನೀವು KE ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬೇಕಾಯ್ತು. ಬಟ್ ಇವಾಗ ಆ ತರ ಎಲ್ಲ ಲಾಸ್ಟ್ 2 ಇಯರ್ಸ್ ಇಂದ ಆನ್ಲೈನ್ ವೆರಿಫಿಕೇಶನ್ ಆಗ್ತಾ ಇದೆ. ಅಂದ್ರೆ ನಿಮ್ಮ ಡಿಜಿ ಲಾಕರ್, ನೀವು ಅಪ್ಲಿಕೇಶನ್ ಹಾಕುವಾಗ ಡಿಜಿ ಲಾಕರ್ ಆಕ್ಸೆಸ್ ಕೇಳುತ್ತೆ. ನೀವು ಡಿಜಿ ಲಾಕರ್ ನ ಆಕ್ಸೆಸ್ ಕೊಟ್ಬಿಟ್ರೆ ಅದೆಲ್ಲ ಕೂಡ ಫೆಚ್ ಆಗುತ್ತೆ. ಬಟ್ ಈ ಎಲ್ಲ ಫಿಸಿಕಲ್ ಡಾಕ್ಯುಮೆಂಟ್ಸ್ ಗಳು ನೀವು ಕಾಲೇಜ್ ಅಡ್ಮಿಷನ್ ಟೈಮ್ ಅಲ್ಲಿ, ಇದರಿಂದ ಕಾಲೇಜ್ ಅಡ್ಮಿಷನ್ ನಿಮ್ ಕಾಲೇಜ್ ಸಿಗುತ್ತಲ್ಲ, ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋ ಟೈಮ್ ಅಲ್ಲಿ ಈ ಎಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅಥವಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳು ನೀವು ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಒನ್ ಬೈ ಒನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ಅಪ್ಲಿಕೇಶನ್ ಹಾಕುವಾಗ ಏನೇನು ಬೇಕಾಗುತ್ತೆ, ಸೊ ನೆಕ್ಸ್ಟ್ ಏನೇನು ಬೇಕಾಗುತ್ತೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಯು ಶುಡ್ ಹ್ಯಾವ್ SSLC ಮಾರ್ಕ್ಸ್ ಕಾರ್ಡ್ ಮತ್ತೆ 10th ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಜೊತೆಗೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಅಥವಾ 12th ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ಥರ್ಡ್ ಬಂದ್ಬಿಟ್ಟು ಯು ವಿಲ್ ಬಿ ಹ್ಯಾವಿಂಗ್ ಹಿಯರ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಫ್ ಆಲ್ ದ ಇಯರ್ಸ್, ಆಲ್ ದ ಸೆಮಿಸ್ಟರ್ ಆಫ್ ದ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಇಟ್ ಮೀನ್ಸ್ ವಾಟ್ ಸರ್, ನಾನು ಇವಾಗ 4th ಸೆಮಿಸ್ಟರ್ ಅಲ್ಲಿ ಇದೀನಿ, 5th ಸೆಮಿಸ್ಟರ್ ಅಲ್ಲಿ ಇದೀನಿ ಅಥವಾ 6th ಸೆಮಿಸ್ಟರ್ ಅಲ್ಲಿ ಇದೀನಿ, ನನಗೆ ಸರ್ ಇವಾಗ 4ನೇ ಸೆಮಿಸ್ಟರ್ ವರೆಗೂ ಅಷ್ಟೇ ಮಾರ್ಕ್ಸ್ ಕಾರ್ಡ್ ಸಿಕ್ಕಿದೆ, 5ನೇ ಸೆಮಿಸ್ಟರ್ ವರೆಗೂ ಅಷ್ಟೇ ಮಾರ್ಕ್ಸ್ ಕಾರ್ಡ್ ಸಿಕ್ಕಿದೆ. ಸೊ ಡೋಂಟ್ ವರಿ ಅಬೌಟ್ ದಟ್. ಎಲ್ಲಿವರೆಗೂ ಮಾರ್ಕ್ಸ್ ಕಾರ್ಡ್ ಸಿಕ್ಕಿರುತ್ತೋ ಅಲ್ಲಿವರೆಗೂ ಮಾತ್ರ ನೀವು ಕೊಟ್ಟರೆ ಸಾಕು. ರೈಟ್. ಕಾಲೇಜ್ ಅಡ್ಮಿಷನ್ ಟೈಮ್ ಅಲ್ಲಿ ನಿಮಗೆ 5ನೇ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಬಂದಿರುತ್ತೆ, 6ನೇ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಬಂದಿರಲ್ಲ. ಅವಾಗ ಏನ್ ಮಾಡಬೇಕು, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಕೊಟ್ಟರೆ ಸಾಕು. ಅಂಡ್ ಒನ್ ಮೋರ್ ಥಿಂಗ್, ತುಂಬಾ ಜನ ಸ್ಟೂಡೆಂಟ್ ಏನಾಗಿರುತ್ತೆ, ಇವಾಗ NEP ಬಂದಾದ್ಮೇಲೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರಲ್ಲ. ನಿಮಗೆ ಏನ್ ಸಿಕ್ಕಿರುತ್ತೆ, ಜೆರಾಕ್ಸ್ ಮಾರ್ಕ್ಸ್ ಕಾರ್ಡ್ ಸಿಕ್ಕಿರುತ್ತೆ. ಅಂದ್ರೆ ಏನಪ್ಪಾ, ಇಂಟರ್ನೆಟ್ ಕಾಪಿ ಸಿಕ್ಕಿರುತ್ತೆ. ನೀವೇನ್ ಮಾಡ್ಬೇಕು, ಈಗ ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಗಳನ್ನ ಅಪ್ಲೋಡ್ ಮಾಡು ಅಂತ ಕೇಳಿದ್ರೆ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ 4th ಸೆಮಿಸ್ಟರ್ ವರೆಗೂ ಅಷ್ಟೇ ಮಾರ್ಕ್ಸ್ ಕಾರ್ಡ್ ಏನಾಗಿರುತ್ತೆ ಸಿಕ್ಕಿರುತ್ತೆ, ಜೆರಾಕ್ಸ್ ಕಾಪಿ, ಅಥವಾ 5th ಸೆಮಿಸ್ಟರ್ ವರೆಗೂ ಸಿಕ್ಕಿರುತ್ತೆ, ನಿಮ್ಗೆ ರಿಸಲ್ಟ್ ಬಂದಿರುತ್ತೆ. ಸೊ ಈ ಜೆರಾಕ್ಸ್ ಕಾಪಿಗಳನ್ನ ನೀವೇನ್ ಮಾಡ್ಬೇಕು, ಸೊ ನೀವು ಜೆರಾಕ್ಸ್ ಕಾಪಿಗಳನ್ನ ಅಪ್ಲೋಡ್ ಮಾಡ್ಬೇಕು ಬೈ ಸಿಗ್ನೇಚರ್ ತಗೋಬೇಕು. ಯಾರ್ದು, ಪ್ರಿನ್ಸಿಪಲ್ ಸಿಗ್ನೇಚರ್, ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಸಿಗ್ನೇಚರ್ ತಗೊಂಡ್ಬಿಟ್ಟು ಆ ಜೆರಾಕ್ಸ್ ಕಾಪಿಗೆ ಅದನ್ನೇ ಅಪ್ಲೋಡ್ ಮಾಡಿದ್ರೆ ಸಾಕು. ನೋ ಇಶ್ಯೂಸ್ ಅಟ್ ಆಲ್. ಒರಿಜಿನಲ್ಲೇ ಬೇಕು ಇವಾಗ ಅಂತ ಏನು ಇಲ್ಲ. ಯು ಕ್ಯಾನ್ ಅಪ್ಲೋಡ್ ಇವನ್ ಅ ಜೆರಾಕ್ಸ್ ಕಾಪಿ, ಯು ಕ್ಯಾನ್ ಅಪ್ಲೋಡ್ ಇವನ್ UUCM ಕಾಪೀಸ್ ಗಳನ್ನು ಕೂಡ ಅಪ್ಲೋಡ್ ಮಾಡಬಹುದು. ಒರಿಜಿನಲ್ ಇದ್ರೆ ಒರಿಜಿನಲ್ ಕೊಡ್ರಿ, ಒರಿಜಿನಲ್ ಇಲ್ಲ ಅಂದ್ರೆ ಜೆರಾಕ್ಸ್ ಕಾಪಿ ಅಥವಾ ಇಂಟರ್ನೆಟ್ ಕಾಪಿ ಅಥವಾ UUCM ಪೋರ್ಟಲ್ ಅಲ್ಲಿ ಸಿಗುವಂತಹ ಮಾರ್ಕ್ಸ್ ಗಳನ್ನ ಹಾಕಿದ್ರೆ ಸಾಕು. ಸೊ ಇವಾಗ ಒರಿಜಿನಲ್ ಕೊಡ್ಲೇಬೇಕು ಅಂತಿಲ್ಲ. ನಿಮ್ಮ ಹತ್ರ ಎಲ್ಲಿವರೆಗೂ ಮಾರ್ಕ್ಸ್ ಕಾರ್ಡ್ ಇರೋದು, ಎಲ್ಲಿವರೆಗೂ ರಿಸಲ್ಟ್ ಇರುತ್ತೋ ಅಲ್ಲಿವರೆಗೂ ಕೊಟ್ರೆ ಸಾಕು. 3ನೇ ಸೆಮಿಸ್ಟರ್ ಬಂದಿದ್ಯಾ, 4ನೇ ಸೆಮಿಸ್ಟರ್ ಬಂದಿದ್ಯಾ, ಎಲ್ಲಿವರೆಗೂ ಬಂದಿದೆ ಅಲ್ಲಿವರೆಗೂ ಕೊಡ್ರಿ. ಸೊ ಇನ್ ಕೇಸ್ ಬ್ಯಾಕ್ಲಾಗ್ ಇತ್ತು ಆ ಸೆಮಿಸ್ಟರ್, ನಾಟ್ ಎನ್ ಪ್ರಾಬ್ಲಮ್, ಯು ಆರ್ ಎಲಿಜಿಬಲ್ ಫಾರ್ PGCET. ತಲೆ ಕೆಡಿಸ್ಕೊಬೇಡ್ರಿ, ಆರಾಮಾಗಿ ಅಪ್ಲಿಕೇಶನ್ ಹಾಕಬಹುದು. ನೆಕ್ಸ್ಟ್ ಏನ್ ಮಾಡಬೇಕು, ದ ಫೋರ್ತ್ ಡಾಕ್ಯುಮೆಂಟ್ ದಟ್ ಯು ಶುಡ್ ಹ್ಯಾವ್, ದಟ್ ಈಸ್ ಡಿಗ್ರಿ ಸರ್ಟಿಫಿಕೇಟ್ ಆರ್ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್. ಆಬ್ವಿಯಸ್ಲಿ ನೆನಪಿಟ್ಕೊಡ್ರಿ, ಇಫ್ ಯು ಆರ್ ಸ್ಟಿಲ್ ಇನ್ ಅ ಗ್ರಾಜುಯೇಷನ್, ಇನ್ನು ಗ್ರಾಜುಯೇಷನ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಡ್ರಿ. ನೀವು ಇದು 4th ಸೆಮಿಸ್ಟರ್ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಇದ್ದೀರಾ, 5th or 6th ಸೆಮಿಸ್ಟರ್ ಅಲ್ಲಿ ಇದ್ದೀರಾ ಅಂದ್ರೆ ಆಬ್ವಿಯಸ್ಲಿ ನಿಮಗೆ PTC ಬಂದಿರೋದಿಲ್ಲ, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಬಂದಿರೋದಿಲ್ಲ. ಅಂಡ್ ಇವಾಗ NEP ಬಂದಾದ್ಮೇಲೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಕೊಡಲ್ಲ, ನಿಮಗೆ ಪ್ರೊವಿಷನಲ್ ಪಾಸಿಂಗ್ ಸರ್ಟಿಫಿಕೇಟ್ PPC ಕೊಡ್ತಾರೆ. ಪ್ರೊವಿಷನಲ್ ಪಾಸಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದು ಕೂಡ ನಿಮ್ಗೆ ಬಂದಿರೋದಿಲ್ಲ. ಹಂಗಾಗಿ 4ನೇ ಡಾಕ್ಯುಮೆಂಟ್ ನ ಇವಾಗ ಅಪ್ಲೋಡ್ ಮಾಡುವಂತದ್ದು ಏನು ನೆಸೆಸಿಟಿ ಇರೋದಿಲ್ಲ. ಬಿಕಾಸ್ ಅದು ಯಾವಾಗ ಕೊಡ್ಬೇಕು, ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋ ಟೈಮ್ ಅಲ್ಲಿ ಕೊಡ್ಬೇಕಾಗುತ್ತೆ. ಇಟ್ ಮೇ ಬಿ ಸೆಪ್ಟೆಂಬರ್ ಅಕ್ಟೋಬರ್ ಹೋಗ್ಬೋದು, ಅಲ್ಲಿವರೆಗೂ ಹೋಗುತ್ತೆ, ಅಲ್ಲಿವರೆಗೂ ಎಲ್ಲ ಬಂದಿರುತ್ತೆ. ಇವಾಗ ಏನು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ.
ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇವಾಗ ಅಪ್ಲಿಕೇಶನ್ ಹಾಕೋ ಟೈಮ್ ಅಲ್ಲಿ ಬೇಕೇ ಬೇಕು. ಸೊ ನೆನಪಿಟ್ಕೊಡ್ರಿ, ಇಫ್ ಯು ಆರ್ ಬಿಲಾಂಗ್ ಟು ರೈಟ್, ಸೊ 2A ಆಗಿರ್ಲಿ, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಬಿಲಾಂಗ್ ಟು 2A category, 2B category, 3A category, 3B category और SC category और ST category, ಈ ಕ್ಯಾಟಗರಿಗೆ ನೀವು ಬಿಲಾಂಗ್ ಆಗಿದ್ರಿ ಅಂದ್ರೆ ನಿಮ್ ಹತ್ರ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರ್ಲೇಬೇಕು. ಇದ್ರೆ ಮಾತ್ರ ಈ ಕ್ಯಾಟಗರಿನ ಕ್ಲೇಮ್ ಮಾಡಕ್ ಆಗುತ್ತೆ ಅಲ್ವಾ? ಅಲ್ಲ, ಇಲ್ಲಾಂದ್ರೆ ಮಾಡಕ್ ಆಗಲ್ಲ. ನೆನಪಿಟ್ಕೊಡ್ರಿ, ಈ ಎಲ್ಲ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ 5 years ವ್ಯಾಲಿಡಿಟಿ ಒಳಗಡೆ ಇರಬೇಕು. ವ್ಯಾಲಿಡಿಟಿ ಶುಡ್ ಬಿ 5 years, ಅಂದ್ರೆ ಇವಾಗ ಅದು ವ್ಯಾಲಿಡ್, ಇದು ಚಲಾವಣೆಯಲ್ಲಿ ವ್ಯಾಲಿಡ್ ಅಲ್ಲಿ ಇರಬೇಕು. ಅಂತಹ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನ ಮಾತ್ರ ಅದು ಅಕ್ಸೆಪ್ಟ್ ಮಾಡುತ್ತೆ. ಅವಾಗ ಮಾತ್ರ ನೀವೇನ್ ಮಾಡಬಹುದು, ಕಾಸ್ಟ್ ಇನ್ಕಮ್ ನ ಕ್ಲೇಮ್ ಮಾಡಬಹುದು. ಐ ರಿಕ್ವೆಸ್ಟ್ ಯಾರು 2A, 2B, 3A, 3B, SC, ST ಕ್ಯಾಟಗರಿ ಸ್ಟೂಡೆಂಟ್ಸ್ ಇರೋ, ಪ್ಲೀಸ್ ಕ್ಲೇಮ್ ದಿಸ್, ಇದನ್ನ ಕ್ಲೇಮ್ ಮಾಡ್ಕೊಡ್ರಿ. ಸೊ ದಟ್ ಈ ರಿಸರ್ವೇಶನ್ ಇಂದ ನಿಮಗೆ ಒಳ್ಳೆ ಕಾಲೇಜ್ ಸಿಗುವಂತ ಚಾನ್ಸ್ ಇರುತ್ತೆ. ಆಬ್ವಿಯಸ್ಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ ಗಳಿಗೆ ಯು ಡೋಂಟ್ ಹ್ಯಾವ್ ಟು ಸಬ್ಮಿಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ನಿಮಗೆ ಬರಲ್ಲ, ತಲೆನೇ ಕೆಡಿಸ್ಕೊಳಂಗಿಲ್ಲ. ಯಾರು ಈ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿದ್ದೀರಾ, ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಅಪ್ಪ ಅಮ್ಮ ಕೇಳಿ ನಾವು ಯಾವ ಕ್ಯಾಟಗರಿಲಿ ಬರ್ತೀವಿ ಅಂತ, ಅವ್ರು ಹೇಳ್ತಾರೆ. ನೀವೇನ್ ಮಾಡ್ರಿ, ಈ ಒಂದು ನಿಮಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಗೆ ನಿಮ್ಮ ಅಪ್ಪ ಅಮ್ಮನ ಕೇಳಿ ಅವ್ರು ಕೊಡ್ತಾರೆ. ಸೊ ಆ ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನ ಅದರಲ್ಲಿ RD ನಂಬರ್ ಇರುತ್ತೆ. ಯು ಡೋಂಟ್ ಹ್ಯಾವ್ ಟು ಅಪ್ಲೋಡ್, ಅದನ್ನ ಅಪ್ಲೋಡ್ ಮಾಡೋ ನೆಸೆಸಿಟಿ ಇರೋಲ್ಲ. ಆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಒಂದು RD ನಂಬರ್ ಅಂತ ಮೆನ್ಷನ್ ಆಗಿರುತ್ತೆ. ಆ RD ನಂಬರ್ ನೀವು ಎಂಟ್ರಿ ಮಾಡಬೇಕು. ಅದು ಆಟೋಮೆಟಿಕ್ ಫೆಚ್ ಆಗ್ಬಿಟ್ಟು ಆಟೋಮೆಟಿಕ್ ಇಟ್ ವಿಲ್ ಟೇಕ್ ಎವ್ರಿಥಿಂಗ್, ಎಲ್ಲ ಕೊಡುತ್ತೆ. ನೀವು ಏನು ಅಪ್ಲೋಡ್ ಮಾಡೋ ನೆಸೆಸಿಟಿ ಇರಲ್ಲ, RD ನಂಬರ್ ನ ಹಾಕಬೇಕು. ಐ ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ಈ ಒಂದು ಕ್ಯಾಟಗರಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನ ಮಿಸ್ ಮಾಡಬೇಡ್ರಿ, ಕ್ಲೇಮ್ ಮಾಡ್ಕೊಡ್ರಿ. ನೆಕ್ಸ್ಟ್ 7 years ಸ್ಟಡಿ ಸರ್ಟಿಫಿಕೇಟ್ ನೆಕ್ಸ್ಟ್ ಬರುತ್ತೆ. 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಆಸ್ ಆಫ್ ನಾವು ಅಪ್ಲಿಕೇಶನ್ ಹಾಕೋ ಟೈಮ್ ಅಲ್ಲಿ ಇದು ಏನು ಬೇಕಾಗಿಲ್ಲ. ಬಟ್ ಫಾರ್ ಯುವರ್ ಇನ್ಫಾರ್ಮೇಶನ್, ನಿಮ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದೀನಿ. ಸೊ ಬಿಟ್ವೀನ್ 1 to 12th ಆರ್ ಬಿಟ್ವೀನ್ 1 to ಡಿಗ್ರಿ ಒಳಗಡೆ ಎನಿ 7 years ಯಾವ್ದಾದ್ರೂ 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಸ್ಕೂಲ್ ಅಥವಾ ಕಾಲೇಜಿನ ತಗೋಬೇಕು. ಸಪೋಸ್ ಫಾರ್ ಎಕ್ಸಾಂಪಲ್ ನೀವು 1 to 7 ಸ್ಟಡಿ ಸರ್ಟಿಫಿಕೇಟ್ ತಗೋತೀನಿ ಸರ್ ಅಂದ್ರೆ ನಿಮ್ಮ ಸ್ಕೂಲ್ ಒಳಗಡೆ ತಗೋಬೇಕು. ನೀವು ನಿಮಗೆ 7th to ಡಿಗ್ರಿ ಒಳಗೆ ತಗೋತೀವಿ ಅಂದ್ರೆ 7 ವರ್ಷ, ನೀವು ಸ್ಕೂಲಲ್ಲೇ ತಗೋಬೇಕು, ಕಾಲೇಜಲ್ಲೇ ತಗೋಬೇಕು. ಅಂದ್ರೆ ಯಾವ್ದಾದ್ರು 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಸಪೋಸ್ ನೋಡ್ರಿ, ಇವಾಗ ನೀವು ಸ್ಕೂಲ್ ಒಳಗಡೆ 1 to 10th ಒಳಗಡೆ ನೀವು ಸ್ಟಡಿ ಸರ್ಟಿಫಿಕೇಟ್ ತಗೊಂಡಿದ್ರೆ ಅನ್ಕೊಂಡ್ರೆ, 1 to 10th ಒಳಗಡೆ 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ತಗೊಂಡಿದ್ರೆ ಅದ್ರ ಮೇಲೆ ಒಂದು ಪ್ರಿನ್ಸಿಪಲ್ ಸಿಗ್ನೇಚರ್ ಇದ್ದೇ ಇರುತ್ತೆ. ಅದ್ರ ಮೇಲೆ ಜೊತೆಗೆ ಬ್ಲಾಕ್ ಎಜುಕೇಶನಲ್ ಆಫೀಸರ್ ಅಂತ ಬರ್ತಾರೆ. ಯಾರು? ಬ್ಲಾಕ್ ಎಜುಕೇಶನಲ್ ಆಫೀಸರ್ ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ. ನೀವು ಯಾವ ಡಿಸ್ಟ್ರಿಕ್ಟ್ ಒಳಗೆ ಓದಿರ್ತಾರಲ್ಲ, ಆ ಸ್ಕೂಲ್ ಯಾವ ಡಿಸ್ಟ್ರಿಕ್ಟ್ ಒಳಗೆ ಇರುತ್ತಲ್ಲ, ಆ ಡಿಸ್ಟ್ರಿಕ್ಟ್ ಒಳಗಡೆ BEO ಆಫೀಸ್ ಅಂತ ಇರುತ್ತೆ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಅರ್ಬನ್ ಅಲ್ಲಿ ನೀವು 1 to 10th ಮಾಡ್ತಾ ಇದ್ರೆ, ಬೆಂಗಳೂರು ಅರ್ಬನ್ ಅಲ್ಲಿ BEO ಆಫೀಸ್ ಎಲ್ಲಿದೆ ಅಂತ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಆ BEO ಆಫೀಸ್ ಹತ್ರ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು, ಅವ್ರ ಹತ್ರ ಸಿಗ್ನೇಚರ್ ಮಾಡಿಸ್ಬೇಕು. ಸಪೋಸ್ ನೀವೇನಾದ್ರೂ 11th 12th ಒಳಗೆ ತಗೊಂಡಿದ್ರೆ, ಅಥವಾ ಫಸ್ಟ್ PUC ಸೆಕೆಂಡ್ PUC ಸ್ಟಡಿ ಸರ್ಟಿಫಿಕೇಟ್ ತಗೊಂಡಿದ್ರೆ, ನೀವು DDPU ರೈಟ್. ಸೊ DDPU ಸಿಗ್ನೇಚರ್ ಮಾಡಿಸ್ಕೋಬೇಕು. ನೀವು DDPU ಆಫೀಸ್ ಅಲ್ಲಿ ಇರೋದು ಅಂತ ನೋಡಿದ್ರೆ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. DDPU ಆಫೀಸ್ ಸಿಗ್ನೇಚರ್ ಅವ್ರ ಆಫೀಸರ್ ಸಿಗ್ನೇಚರ್ ಮಾಡಬೇಕು. ಇನ್ನೊಂದ್ಸತಿ ಹೇಳ್ತೀನಿ, 1 to 10th ಇತ್ತಂದ್ರೆ BO ಸಿಗ್ನೇಚರ್ ಆಗ್ಬೇಕು. ಒರಿಜಿನಲ್ ಮೇಲೆ ಇಟ್ ಶುಡ್ ಬಿ ಆನ್ ಒರಿಜಿನಲ್, ಇಟ್ಸ್ ನಾಟ್ ಆನ್ ಜೆರಾಕ್ಸ್ ಕಾಪಿ, ಇಟ್ ಶುಡ್ ಬಿ ಆನ್ ಒರಿಜಿನಲ್. ನೆಕ್ಸ್ಟ್ 12th 11th ಮತ್ತೆ 12th ತಗೊಂಡಿದ್ರೆ DDPU ಸಿಗ್ನೇಚರ್ ಆಗಬೇಕು ಆನ್ ಒರಿಜಿನಲ್ ಕಾಪಿ ಮೇಲೆ ಆಗಬೇಕು. ಇದನ್ನ ಯಾಕೆ ಮಾಡಿಸ್ತೀರಾ? ಜಸ್ಟ್ ಟು ಕ್ಲೇಮ್ ದಟ್ ನೀವು 7 ವರ್ಷ ಓದಿದ್ರ ಈ ಸ್ಕೂಲ್ ಅಲ್ಲಿ ಅಂತ ಕ್ಲೇಮ್ ಮಾಡಕ್ಕೆ. ಅಂಡ್ ಅವ್ರು ನಿಮಗೆ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಯಾಕೆ ಕೇಳಿದ್ರು ಅದನ್ನು ಕೂಡ ಹೇಳ್ತೀನಿ ಕೇಳ್ರಿ. ಇಟ್ ಇಸ್ ರಿಲೆವೆಂಟ್, ಬಟ್ ಅವ್ರ ಡಾಕ್ಯುಮೆಂಟ್ಸ್ ಕೇಳಿದಾರೆ ಅಂದ್ರೆ ನೀವು ಯಾಕೆ ಕೊಡ್ತಿದ್ರ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಟು ಪ್ರೂವ್ ದಟ್ ಯು ಆರ್ ಬಿಲಾಂಗ್ ಟು ಕರ್ನಾಟಕ, ನೀವು ಕರ್ನಾಟಕ ಸ್ಟೂಡೆಂಟ್ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತೀರಾ, 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ನ ಕೊಡ್ತೀರಾ. ಸಪೋಸ್ ಇನ್ನೊಂದು ಕೇಸ್ ಬರುತ್ತೆ, ಸರ್ ನಾನು 7 ವರ್ಷ ಓದೇ ಇಲ್ಲ ಸರ್, ಇಲ್ಲಿ ಕರ್ನಾಟಕದಲ್ಲಿ ಹ್ಯಾವ್ ನಾಟ್ ಸ್ಟಡಿಡ್ 7 years. ನಮ್ ತಂದೆ ಅಥವಾ ನಮ್ ಪೇರೆಂಟ್ಸ್ ಓದಿದಾರೆ, ಐದರ್ ಆಫ್ ದ ಪೇರೆಂಟ್ಸ್, ಅಪ್ಪ ಆಗಿರ್ಲಿ ಅಮ್ಮ ಆಗಿರ್ಲಿ, ಯಾರೋ ಒಬ್ರು ಕರ್ನಾಟಕದಲ್ಲಿ ಓದಿದ್ದಾರೆ ಸರ್, ನಾನು ಬೇರೆ ಸ್ಟೇಟ್ ಅಲ್ಲಿ ಓದಿದ್ದೀನಿ. ನೀವೇನ್ ಮಾಡ್ಬೇಕು, ಇನ್ ದಾಟ್ ಕೇಸ್ ನಿಮ್ಮ ಪೇರೆಂಟ್ಸ್ ನಿಮ್ಮ ಅಪ್ಪ ಅಥವಾ ಅಮ್ಮದ ಏನ್ ಪೇರೆಂಟ್ಸ್ ಇರುತ್ತಲ್ಲ, ಅವ್ರು 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಬೇಕು. ಅವ್ರು 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ತಗೊಂಡು ಅದ್ರ ಮೇಲೆ BO ಸಿಗ್ನೇಚರ್ ಮಾಡಿಸ್ಕೊಂಡು ನೀವು ಸಬ್ಮಿಟ್ ಕೂಡ ಮಾಡಬಹುದು. ಸೊ ಮೆಜಾರಿಟಿ 90% ಸ್ಟೂಡೆಂಟ್ಸ್ ಆರ್ ಫ್ರಮ್ ಕರ್ನಾಟಕ. ಈ ಕ್ಯಾಟಗರಿ ಯಾವುದು, ಈ ಕ್ಯಾಟಗರಿ ಸ್ಟೂಡೆಂಟ್ಸ್ ಬರ್ತೀರಾ, ಆಲ್ಮೋಸ್ಟ್ ಎಲ್ಲರೂ 7 years ಸ್ಟಡೀಸ್ ಓದಿರ್ತೀರಾ. ಇನ್ ಕೇಸ್ ಕೆಲವೊಂದು ಸ್ಟೂಡೆಂಟ್ಸ್ ನಾವು ಕರ್ನಾಟಕದ ಓದಿಲ್ಲ, ನಮ್ಮ ಅಪ್ಪ ಅಮ್ಮ ಕರ್ನಾಟಕದ ಓದಿದಾರೆ ಅಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಮ ತಂದೆ ಅಥವಾ ತಾಯಿ ಯಾರಾದ್ರೂ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ತಗೊಂಡು ಅದನ್ನ ಕೊಟ್ರೆ ನೀವು ಕರ್ನಾಟಕ ಸ್ಟೂಡೆಂಟ್ ಅಂತ ಕ್ಲೇಮ್ ಆಗುತ್ತೆ. ಸಪೋಸ್ ಇಫ್ ಇನ್ ಕೇಸ್ someone watching from outside of Karnataka, if you are from other than Karnataka, so you don't have to submit any study certificate, just process because you will be treated as non Karnataka student, you don't have to worry. So for Karnataka student it is,
ಸೊ ಇದು ಕ್ಲಾಸ್ ಎ ಅಂತ ಕರಿತೀವಿ, 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ತಗೋಬೇಕು. ಕ್ಲಾಸ್ ಬಿ ಅಂತ ಬಂದ್ರೆ ನೀವು ಕರ್ನಾಟಕದಲ್ಲಿ ಓದಿಲ್ಲ, ನಿಮ್ಮ ತಂದೆ ತಾಯಿ ಓದಿದ್ರೆ ಅವರ ಸ್ಟಡಿ ಸರ್ಟಿಫಿಕೇಟ್ ನ ತಗೋಬೇಕು. ಅದರಲ್ಲಿ ಬಿಇಒ ಸಿಗ್ನೇಚರ್ ಅಥವಾ ಡಿಡಿಪಿಒ ಸಿಗ್ನೇಚರ್ ಮಾಡಿಸಬೇಕು. ನಾನು ಹೇಳಿದೆ ಬಿಒ ಸಿಗ್ನೇಚರ್ ಅಲ್ಲಿ 1 to 10th ಒಳಗಡೆ ಬಿಒ ಸಿಗ್ನೇಚರ್, ಡಿಡಿಪಿಒ ಸಿಗ್ನೇಚರ್ ಯಾರ್ದು 11th and 12th ಮೇಲೆ ಬಿಡಿಪಿಒ ಸಿಗ್ನೇಚರ್ ಬೇಕು. ರೈಟ್. ಸೊ ದಿಸ್ ದ ನೆಕ್ಸ್ಟ್ ಡಾಕ್ಯುಮೆಂಟ್. ನೆಕ್ಸ್ಟ್ ಬರುತ್ತಪ್ಪಿ, ನೆಕ್ಸ್ಟ್ 7th ಡಾಕ್ಯುಮೆಂಟ್ ನೋಡ್ರಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. 371J ಸರ್ಟಿಫಿಕೇಟ್. ಯಾರ್ಯಾರು ನೋಡ್ರಿ, ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ 7 ಡಿಸ್ಟ್ರಿಕ್ಟ್ ಬರ್ತವೆ. ಬೀದರ್, ಕಲಬುರಗಿ ಅಥವಾ ಗುಲ್ಬರ್ಗ ಅಂತ ಕರಿತೀವಿ, ರಾಯಚೂರ್, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಅಂಡ್ ವಿಜಯನಗರ. ಸೊ ಈ ಡಿಸ್ಟ್ರಿಕ್ಟ್ ಇರುವಂತಹ ಸ್ಟೂಡೆಂಟ್ಸ್ಗಳು, ಈ ಡಿಸ್ಟ್ರಿಕ್ಟ್ ಇಂದ ಬರುವಂತಹ ಸ್ಟೂಡೆಂಟ್ಗಳು, ನೀವು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ ಆಗಿರ್ತೀರ, ನಿಮಗೆ ಒಂದು 371J ಸರ್ಟಿಫಿಕೇಟ್, 371J ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ಇರುತ್ತೆ. ಈ ರಿಸರ್ವೇಶನ್ ನೀವು ಕ್ಲೇಮ್ ಮಾಡ್ಕೊಳ್ಳೇಬೇಕು, ಮಾಡ್ಕೊಡ್ರಿ. ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ರೈಟ್. ಯಾರು ಈ 7 ಡಿಸ್ಟ್ರಿಕ್ಟ್ ಇಂದ ಬಂದಿರ್ತಾರ, 371J ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಲೇಬೇಕು. ಅದನ್ನ ತಗೊಂಡ್ರೆ ಮಾತ್ರ ನೀವು ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ಕ್ಲೇಮ್ ಮಾಡಕ್ ಸಾಧ್ಯ. ಸೊ ಇದು ವ್ಯಾಲಿಡಿಟಿ 1 ವರ್ಷ ಇರಬಹುದು, ನಾನು ಚೆಕ್ ಮಾಡ್ತೀನಿ. ಬಟ್ ವ್ಯಾಲಿಡಿಟಿ ಒಳಗಡೆ ಇರಬೇಕು. 371J ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಇಟ್ ಇಸ್ ನಾಟ್ ಫಾರ್ ಬಳ್ಳಾರಿ, ಇಟ್ ಇಸ್ ನಾಟ್ ಫಾರ್ ಧಾರವಾಡ, ಇಟ್ ಇಸ್ ನಾಟ್ ಫಾರ್ ಬೆಂಗಳೂರು, ಆ ತರ ಸ್ಟೂಡೆಂಟ್ಸ್ ಅಲ್ಲ. ಈ 7 ಡಿಸ್ಟ್ರಿಕ್ಟ್ ಸ್ಟೂಡೆಂಟ್ ಯಾವುದು, ಒಂದು ಬೀದರ್, ಕಲಬುರಗಿ, ರಾಯಚೂರ್, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಅಂಡ್ ವಿಜಯನಗರ. ಸೊ ಇವರ ಈ ಡಿಸ್ಟ್ರಿಕ್ಟ್ ಇರುವಂತಹ ಸ್ಟೂಡೆಂಟ್ಸ್ ಗಳು ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ಇರುತ್ತೆ, ನೀವು ಇದನ್ನ ಕ್ಲೇಮ್ ಮಾಡ್ಕೋಬಹುದು. ಸೊ ಅದನ್ನ ನಾವು ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಅಂತ ಕೂಡ ಕರಿತೀವಿ. ರೈಟ್. ನೆಕ್ಸ್ಟ್ ವಾಟ್ ಆರ್ ದ ಡಾಕ್ಯುಮೆಂಟ್ಸ್. ನೆಕ್ಸ್ಟ್ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ನಾನು ಹೇಳ್ತೀನಿ ನಿಮಗೆ. ದಟ್ ಈಸ್ ಆಧಾರ್ ಕಾರ್ಡ್. ಆಬ್ವಿಯಸ್ಲಿ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಲೇಬೇಕು. ಅದು ಡಿಜಿ ಲಾಕರ್ ಅಂತ ಫೆಚ್ ಆಗುತ್ತೆ, ಬಟ್ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇರಲಿ. ನೆಕ್ಸ್ಟ್ ಫೋಟೋ ಅಂಡ್ ಲೈವ್ ಫೋಟೋ ವಿಲ್ ಬಿ ಕ್ಯಾಪ್ಚರ್ಡ್. ಸೊ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ನೀವೇನ್ ಮಾಡಬೇಕು, ಅಪ್ಲೋಡ್ ಮಾಡಬೇಕಾಗುತ್ತೆ. ಆರ್ ಜೊತೆಗೆ ಲಾಸ್ಟ್ ವರ್ಷ ಏನ್ ಮಾಡಿದ್ರು, ಲೈವ್ ಫೋಟೋ ವಿಲ್ ಬಿ ಕ್ಯಾಪ್ಚರ್ಡ್. ನೀವೇನ್ ಅಪ್ಲಿಕೇಶನ್ ಹಾಕ್ತಿರ್ತಾರಲ್ವಾ, ಅವಾಗ ಲೈವ್ ಆಗಿ ಫೋಟೋ ಕ್ಯಾಪ್ಚರ್ ಆಗುತ್ತೆ. ನೀವು ಎವ್ರಿ ಟೈಮ್ ಆ ಪೋರ್ಟಲ್ ಗೆ ಲಾಗಿನ್ ಆಗುವಾಗ ನೀವು ಅಥೆಂಟಿಕೇಶನ್ ಕೇಳುತ್ತದು. ನೀವು ಯಾವ ಫೋಟೋ, ಯಾರ್ದು ಫೋಟೋ ಹಾಕಿರ್ತಾರಲ್ಲ ಆ ಫೋಟೋ ಆ ಕ್ಯಾಂಡಿಡೇಟ್ ಇರಬೇಕು ಲ್ಯಾಪ್ಟಾಪ್ ಮುಂದೆ ಅಥವಾ ಡಿವೈಸ್ ಮುಂದೆ. ದೆನ್ ಓನ್ಲಿ ಯು ಕ್ಯಾನ್ ಏಬಲ್ ಟು ಲಾಗಿನ್. ಹಂಗಾಗಿ ಯಾರಾದ್ರೂ ಸೈಬರ್ ಸೆಂಟರ್ ಅಲ್ಲಿ ಅಥವಾ ಎಲ್ಲರೂ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಪ್ಲೀಸ್ ಅವ್ರಿಗೆ ಹೇಳ್ರಿ ಕ್ಯಾಂಡಿಡೇಟ್ ಫೋಟೋ ಲೈವ್ ಫೋಟೋ ಅಲ್ಲಿ ಕ್ಯಾಪ್ಚರ್ ಆಗ್ಬೇಕು. ಯಾರ್ಯಾರ್ದು ಫೋಟೋ ಕ್ಯಾಪ್ಚರ್ ಆಗೋಂಗಿಲ್ಲ. ಅಪ್ಲಿಕೇಶನ್ ಹಾಕೋ ಟೈಮ್ ಅಲ್ಲಿ ಲೈವ್ ಫೋಟೋ ಕ್ಯಾಪ್ಚರ್ ಆಗಿತ್ತು ಲಾಸ್ಟ್ ಇಯರ್. ಈ ವರ್ಷ ವಿ ಡೋಂಟ್ ನೋ, ರಿಲೀಸ್ ಮಾಡಿದ್ಮೇಲೆ ಐ ವಿಲ್ ಇನ್ಫಾರ್ಮ್ ಯು ದಟ್. ಬಟ್ ನೆನ್ಪಿಟ್ಕೊಡ್ರಿ, ಲೈವ್ ಫೋಟೋ ಕ್ಯಾಪ್ಚರ್ ಆಗುತ್ತೆ ವೈಲ್ ಡ್ಯೂರಿಂಗ್ ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ. ಸೊ ಹಂಗಾಗಿ ನೀವು ಎವ್ರಿ ಟೈಮ್ ಲಾಗಿನ್ ಆಗಬೇಕಾದ್ರೆ ಆ ಲೈವ್ ಫೋಟೋ ಅಥೆಂಟಿಕೇಶನ್ ತಗೊಳುತ್ತೆ. ಹಂಗಾಗಿ ಲೈವ್ ಫೋಟೋ ಅಥೆಂಟಿಕೇಶನ್ ನೀವು ಸೈಬರ್ ಸೆಂಟರ್ ಅಲ್ಲಿ ಹಾಕ್ತಾ ಇದ್ರೆ ನನ್ನ ಸಜೆಷನ್, ನಮ್ ವಿಡಿಯೋಸ್ ಗಳನ್ನ ನೋಡ್ರಿ, ನೀವೇ ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಇನ್ ಕೇಸ್ ಇಲ್ಲ ಸರ್ ನಂಗೆ ಸಮಸ್ಯೆನೇ ಬೇಡ, ನಾನು ಸೈಬರ್ ಸೆಂಟರ್ ಹೋಗ್ತೀನಿ ಅಂದ್ರೆ ಸೈಬರ್ ಸೆಂಟರ್ ಅಲ್ಲಿ ಹಾಕುವಾಗ ಪ್ಲೀಸ್ ಟೆಲ್ ದೆಮ್ ಲೈವ್ ಫೋಟೋ ತಗೊಳುತ್ತೆ, ನಾನು ವಿಡಿಯೋ ಮಾಡಿ ಹಾಕ್ತೀನಿ, ತಗೊಳುತ್ತೆ ಇಲ್ವಂತ. ತಗೊಳ್ಳೋಂಗಿತ್ತಂದ್ರೆ ನನ್ನ ಫೋಟೋನೇ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಿ ಅಂತ ಅವ್ರಿಗೆ ಹೇಳ್ಬೇಕು. ರೈಟ್. ನೆಕ್ಸ್ಟ್ ಸಿಗ್ನೇಚರ್. ಆಬ್ವಿಯಸ್ಲಿ ನಿಮ್ಗೆ ಸಿಗ್ನೇಚರ್ ಬೇಕಾಗುತ್ತೆ. ಅದೆಷ್ಟು MBPS ಎಷ್ಟು MB ಇರಬೇಕು ಅಂತ ಹೇಳ್ತೀನಿ ನಾನು. ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಔಟ್. ನೆನ್ಪಿಡ್ಕೊಡ್ರಿ, ಇಟ್ ಇಸ್ ನಾಟ್ ನೌ. ಸೊ ಇವಾಗ ಏನು ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕ್ತಿರಲ್ವಾ, ಅಪ್ಲಿಕೇಶನ್ ಫಾರ್ಮ್ ಆದ್ಮೇಲೆ ಲಾಸ್ಟಿಗೆ ಒಂದು ಪ್ರಿಂಟ್ ಅಂತ ಆಪ್ಷನ್ ಇರುತ್ತೆ. ಜೊತೆಗೆ ಸೇವ್ ಆಸ್ PDF ಅಂತ ಇರುತ್ತೆ. ಸೇವ್ ಆಸ್ PDF. ರೈಟ್. ಸೊ ಈ ಸೇವ್ ಆಸ್ PDF ನ ಸೇವ್ ಮಾಡ್ಕೊಡ್ರಿ. ಜೊತೆಗೆ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಔಟ್ ಇರುತ್ತಲ್ವಾ, ಈ ಏನ್ ಸೇವ್ ಮಾಡ್ಕೊಂಡಿದ್ರೆ ಇದನ್ನ ಪ್ರಿಂಟ್ ಔಟ್ ತೆಗೆದು ಇಟ್ಕೊಡ್ರಿ. ಬಿಕಾಸ್ ಅಪ್ಲಿಕೇಶನ್ ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಅಪ್ಪಿ. ಸೊ ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೇಳ್ಬಿಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ. ಹಂಗಾಗಿ ಅಪ್ಲಿಕೇಶನ್ ಫಾರ್ಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಪ್ಲಿಕೇಶನ್ ಫಾರ್ಮ್ ನ ಪ್ರಿಂಟ್ ಮಾಡಿ ಇಟ್ಕೊಡ್ರಿ, ಸೇವ್ ಮಾಡಿ ಇಟ್ಕೊಡ್ರಿ. ಆಫ್ಟರ್ ಸಬ್ಮಿಟಿಂಗ್ ದಟ್, ನಾನು ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಹೇಳುವಾಗ ಮತ್ತೆ ನಿಮಗೆ ಹೇಳ್ತೀನಿ, ಐ ವಿಲ್ ರಿಮೈಂಡ್ ಯು ದಟ್. ಬಟ್ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಔಟ್ ಮಾಡಿ ಇಟ್ಕೊಡ್ರಿ. ನೆಕ್ಸ್ಟ್ ಹಾಲ್ ಟಿಕೆಟ್ ಏನ್ ರಿಲೀಸ್ ಆಗುತ್ತೆ ಅದು ಕೂಡ ನೆಕ್ಸ್ಟ್, ಇವಾಗಲ್ಲ, ಅದು ಕೂಡ ಮುಂದೆ ನಿಮಗೆ ಬೇಕಾಗುತ್ತೆ, ಅದು ಕೂಡ ನೆನಪಾಗಿ ಇಟ್ಕೊಡ್ರಿ. ನೆಕ್ಸ್ಟ್ ಕೀಪ್ ಸೇಮ್ ಮೊಬೈಲ್ ನಂಬರ್ ಅಂಟಿಲ್ ದ ಪ್ರಾಸೆಸ್. ರೈಟ್. ಸೊ ಅದ್ರ ಇವಾಗ ಏನ್ ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ ನೀವೇನು ಮೊಬೈಲ್ ನಂಬರ್ ಹಾಕ್ತಲ್ಲಪ್ಪ, ಅಂಟಿಲ್ ಪ್ರೊಸೆಸ್ ಮುಗಿಯುವವರೆಗೂ ಮೊಬೈಲ್ ನಂಬರ್ ಅಂಡ್ ಇಮೇಲ್ ಐಡಿ ಇದೇ ಇರಬೇಕು. ಚೇಂಜ್ ಮಾಡ್ಕೋಬೇಡ್ರಿ. OTP ಗಳು ಬರ್ತಿರ್ತವೆ, ಫಾರ್ವರ್ಡ್ ಪಾಸ್ವರ್ಡ್ ಮಾಡ್ತಿರ್ತವೆ, ತುಂಬಾ ಪ್ರೊಸೆಸ್ ಇರುತ್ತೆ. ಅವಾಗ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬಿಟ್ರೆ ಅಗೇನ್ ಯು ಹ್ಯಾವ್ ಟು ಕಮ್ ಟು ಬ್ಯಾಂಗ್ಳೂರ್ ಟು ಚೇಂಜ್ ಇಟ್. ಸೊ ಹಂಗಾಗಿ ಮೊಬೈಲ್ ನಂಬರ್ ನ ಸೇಮ್ ಇಟ್ಕೊಡ್ರಿ, ಇಮೇಲ್ ಐಡಿ ಗಳನ್ನ ಸೇಮ್ ಇಟ್ಕೊಡ್ರಿ. ಅದರಲ್ಲಿ ಯಾವ್ದು ಚೇಂಜಸ್ ಗಳನ್ನ ಮಾಡಕ್ಕೆ ಹೋಗಬೇಡಿ. ಎವ್ರಿಬಡಿ. ಸೊ ದೀಸ್ ಆರ್ ದ ಡಾಕ್ಯುಮೆಂಟ್ಸ್. ಸೊ ಇವಾಗ ಅಪ್ಲಿಕೇಶನ್ ಹಾಕುವಾಗ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಒಂದು 10th ಮಾರ್ಕ್ಸ್ ಗಳು ನಿಮ್ಮ ಹತ್ರ ಇಟ್ಕೊಡ್ರಿ. ಸೆಕೆಂಡ್ PUC ಮಾರ್ಕ್ಸ್ ಗಳು ನಿಮ್ಮ ಹತ್ರ ಇಟ್ಕೊಡ್ರಿ. ಡಿಗ್ರಿ ಸರ್ಟಿಫಿಕೇಟ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಇದ್ರೆ ಸಾಕು. ಡಿಗ್ರಿ ಸರ್ಟಿಫಿಕೇಟ್ ಅಂದ್ರೆ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್, ಆಲ್ ದ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್. ಇವಾಗ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ, 4ನೇ ಸೆಮ್ ಇದೆ 4ನೇ ಸೆಮ್, 5ನೇ ಸೆಮ್ ಇದ್ರೆ 5ನೇ ಸೆಮ್, ನೋ ಪ್ರಾಬ್ಲಮ್ ವಿತ್ ದಟ್. ನೆಕ್ಸ್ಟ್
ಡಿಗ್ರಿ ಸರ್ಟಿಫಿಕೇಟ್ ಅವ್ರ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇವಾಗ ನಿಮ್ಮ ಹತ್ರ ಇಲ್ಲ, ಯಾರ ಹತ್ರ ಇದೆ ಕೊಡಬಹುದು, ಇಲ್ದೇ ಇರೋ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಅಗೇನ್ ನಾನು ಅಪ್ಲಿಕೇಶನ್ ಫಾರ್ಮ್ ಹಾಕುವ ಇನ್ನೊಂದು ವಿಡಿಯೋ ಮಾಡ್ತಿಲ್ಲ ಕಂಪ್ಲೀಟ್ ಗೈಡ್, ಅದ್ರಲ್ಲಿ ಹೇಳ್ತೀನಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಕೇಳ್ತಾ ಇದೆ, ಐ ವಿಲ್ ಟೆಲ್ ಯು ಎವ್ರಿಥಿಂಗ್. ಬಟ್ ಆಸ್ ಆಫ್ ನೌ ಈ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆ ಗಮನ ಇರಲಿ. ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಇದು ಅಪ್ಲಿಕೇಶನ್ ಹಾಕುವಾಗ ಬೇಕೇ ಬೇಕು. ಹರಿಬರಿ ಒಳಗಡೆ ಸರ್ ನನ್ನ ಹತ್ರ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಸರ್, 5 ವರ್ಷದ ವ್ಯಾಲಿಡಿಟಿ ಇಲ್ಲ, ನಾನೇ ಮಾಡ್ತೀನಿ ಸರ್ ಅಪ್ಲಿಕೇಶನ್ ಹಾಕ್ಬಿಡ್ತೀನಿ, ಆಮೇಲೆ ಲೇಟ್ ಆಪ್ಷನ್ ಕೊಟ್ಟಾಗ ನೋಡ್ತೀನಿ, ಆತರ ಆಗಲ್ಲಪ್ಪಿ. ಆತರ 5 ಆಪ್ಷನ್ ಕೊಡ್ತಾರೆ, ಬಟ್ ದ ಥಿಂಗ್ ಇಸ್ ಆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನ ರೆಡಿ ಮಾಡಿ, ಇಲ್ಲ ಅಂದ್ರೆ ರೆಡಿ ಮಾಡಿ ಅಪ್ಲಿಕೇಶನ್ ಹಾಕ್ರಿ. ಬಿಕಾಸ್ ಸ್ಟಿಲ್ ಯು ಹ್ಯಾವ್ ಅ ಟೈಮ್ ಅಂಟಿಲ್ 8th ಏಪ್ರಿಲ್ ವರೆಗೂ ಟೈಮ್ ಇದೆ. 8th ಏಪ್ರಿಲ್ ವರೆಗೂ ಟೈಮ್ ಇದೆ. ಹಂಗಾಗಿ ಹರಿ ಮಾಡ್ಕೋಬೇಡ್ರಿ, ಇವತ್ತು ಬಿಟ್ಟಿದ್ರೆ ಇವತ್ತೇ ಹಾಕ್ಬಿಡ್ಬೇಕು ಅಂತೆಲ್ಲ ಹರಿ ಮಾಡ್ಕೋಬೇಡ್ರಿ, ಆರಾಮಾಗಿ ಹಾಕ್ರಿ. ಸೊ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನ ರೆಡಿ ಮಾಡಿ ಇಟ್ಕೊಂಡು ಹಾಕ್ರಿ. ಅದ್ರಲ್ಲಿ ಆರ್ ಡಿ ನಂಬರ್ ಕೇಳಿದ್ರೆ ಆರ್ ಡಿ ನಂಬರ್ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ 7 years ಸ್ಟಡಿ ಸರ್ಟಿಫಿಕೇಟ್, ಆಸ್ ಆಫ್ ನೌ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ 7 years ಸ್ಟಡಿ ಸರ್ಟಿಫಿಕೇಟ್ ಬೇಡ, ಸ್ಟಿಲ್ ಯು ಹ್ಯಾವ್ ಟೈಮ್, ಇದಕ್ಕೆಲ್ಲ ಟೈಮ್ ಇದೆ. ಜಸ್ಟ್ ಪ್ರಿಪೇರ್, ಇವಾಗ ಅಪ್ಲಿಕೇಶನ್ ಫಾರ್ಮ್ ಹಾಕ್ಬಿಟ್ಟು PGCET ಎಕ್ಸಾಮ್ ಪ್ರಿಪೇರ್ ಆಗ್ರೆ ಅಷ್ಟೇ. ಈ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ತುಂಬಾ ಟೈಮ್ ಬರುತ್ತೆ. ಎಕ್ಸಾಮ್ ಆದ್ಮೇಲೆ ಇದನ್ನೆಲ್ಲ ತಗೋಬಹುದಪ್ಪ, ಇವಾಗ್ಲೇನ್ ಬೇಕಾಗಿಲ್ಲ, ಎಕ್ಸಾಮ್ ಆದ್ಮೇಲೆ ತಗೋಬಹುದು. ನೆಕ್ಸ್ಟ್ 371J ಸರ್ಟಿಫಿಕೇಟ್, ಇದು ಕೂಡ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಬೇಕೇ ಬೇಕು. 371J ಸರ್ಟಿಫಿಕೇಟ್ ಇಫ್ ಯು ವಾಂಟ್ ಟು ಕ್ಲೇಮ್ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಕ್ಲೇಮ್ ಮಾಡಬೇಕು ಅಂದ್ರೆ ಬೇಕೇ ಬೇಕು. ಯಾರ್ಯಾರಿಗೆ ದೋಸ್ ಹೂ ಬಿಲಾಂಗ್ ಟು 7 district ಆಫ್ ಬೀದರ್, ಕಲಬುರ್ಗಿ, ರಾಯಚೂರ್, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಅಂಡ್ ವಿಜಯನಗರ. ದೆನ್ ಆಧಾರ್ ಕಾರ್ಡ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಬೇಕಾಗಬಹುದು. ಇಫ್ ಅದು ಡಿಜಿ ಲಾಕರ್ ಕೊಟ್ಬಿಟ್ಟಿದ್ರೆ ಡಿಜಿ ಲಾಕರ್ ಇಂದ ಅಕ್ಸೆಪ್ಟ್ ಆಗ್ಬಿಡುತ್ತೆ. ಫೋಟೋ ಅಪ್ಲೋಡ್ ಮಾಡಕ್ ಕೇಳ್ತಾರೆ, ಕೇಳಿದ್ರೆ ಅಪ್ಲೋಡ್ ಮಾಡಬೇಕು. ಅಂಡ್ ಲೈವ್ ಫೋಟೋ ವಿಲ್ ಬಿ ಕ್ಯಾಪ್ಚರ್ಡ್. ಇದು ಲಾಸ್ಟ್ ಇಯರ್ ಆಗಿತ್ತು, ಈ ವರ್ಷ ಆಗುತ್ತಲ್ಲ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಆಗುತ್ತೆ. ಆದ್ರೆ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಲೈವ್ ಫೋಟೋನ, ನಿಮ್ದೇ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ರಿ, ಯಾರ್ಯಾವ್ದು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಡ್ರಿ. ಸಿಗ್ನೇಚರ್ ನಿಮ್ದೇ ಇರಬೇಕು. ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಇದು ಮುಂದೆ ಯಾವಾಗ ಕಾಲೇಜ್ ಅಡ್ಮಿಷನ್ ಟೈಮ್ ಅಲ್ಲಿ ಬೇಕಾಗುತ್ತೆ. ಹಾಲ್ ಟಿಕೆಟ್ ಕಾಲೇಜ್ ಅಡ್ಮಿಷನ್ ಟೈಮ್ ಅಲ್ಲಿ ಬೇಕಾಗುತ್ತೆ. ಜೊತೆಗೆ ಕೀಪ್ ದ ಸೇಮ್ ಮೊಬೈಲ್ ನಂಬರ್ ಅಂಡ್ ಸೇಮ್ ಇಮೇಲ್ ಐಡಿ ಫಾರ್ ದ ರೆಫರೆನ್ಸ್. ಈ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಇವಾಗ ಏನ್ ಹಾಕ್ತಾರೋ ಅದು ಪರ್ಮನೆಂಟ್, ಪ್ರಾಸೆಸ್ ಮುಗಿಯೋವರೆಗೂ ಕೂಡ ಅದೇ ಮೊಬೈಲ್ ನಂಬರ್ ಅದೇ ಇಮೇಲ್ ಐಡಿ ಇಟ್ಕೊಳ್ರಿ. ನೆಕ್ಸ್ಟ್ ಫಾರ್ವರ್ಡ್ ಪಾಸ್ವರ್ಡ್ ಅದು ಕೊಟ್ಟಾಗ OTP ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಆ ಪ್ರಾಬ್ಲಮ್ ನ ಮಾಡ್ಕೋಬೇಡ್ರಿ. ಮತ್ತೆ ಏನಾಗುತ್ತೆ, ಯಾಕೆ ಇದನ್ನ ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್ ವೈ ಆಮ್ ಟೆಲಿಂಗ್ ದಿಸ್, ಬಿಕಾಸ್ ತುಂಬಾ ಜನ ಸ್ಟೂಡೆಂಟ್ಸ್ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲವೊಬ್ರು ಚೇಂಜ್ ಮಾಡ್ಬಿಡ್ತಾರೆ ಮೊಬೈಲ್ ನಂಬರ್ ನ, ಅದೇನೋ ಒಂದು ಆಗ್ಬಿಡ್ತಾರೆ, ರಿಜಿಸ್ಟ್ರೇಷನ್ ಫೇಲ್ ಏನೋ ಒಂದು ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಏನಾಗುತ್ತೆ, ಅಗೇನ್ ಅದನ್ನ ನೀವು ಆ ಮೊಬೈಲ್ ನಂಬರ್ ಚೇಂಜ್ ಮಾಡಿಸ್ಬೇಕು ಅಥವಾ ಇಮೇಲ್ ಐಡಿಗಳನ್ನ ಚೇಂಜ್ ಮಾಡಿಸ್ಬೇಕಂದ್ರೆ ನಿಮಗೆ ಅಲ್ಲಿ ಆಪ್ಷನ್ ಕೊಟ್ಟಿರಲ್ಲ. ಅವ್ರು ಏನ್ ಮಾಡ್ತಾರೆ, ಅಗೇನ್ ದಿ ವಿಲ್ ಕಾಲ್ ಯು ಕೆ ಆಫೀಸ್ ಬರ್ರಿ ಬೆಂಗಳೂರು ಅಂತ ಹೇಳ್ತಾರೆ. ನೀವು ಧಾರವಾಡ, ಹುಬ್ಳಿ, ಕಲಬುರಗಿ ಇದ್ರೆ ಅಗೇನ್ ಯು ಹ್ಯಾವ್ ಟು ಟ್ರಾವೆಲ್ ಬ್ಯಾಕ್ ಟು ದ KE. ರೈಟ್. ಸೊ ಇದೆಲ್ಲ ಆನ್ಲೈನ್ ಪ್ರೊಸೆಸ್ ಆಗಿರೋದ್ರಿಂದ ಮನೇಲಿ ಕೂತು ಎಲ್ಲ ಪ್ರೊಸೆಸ್ ಮಾಡ್ಕೊಡ್ರಿ. ಬಿ ಕೇರ್ಫುಲ್ ವೈಲ್ choosing the mobile number and email ID. So these are the documents that is required. Next update ಬರುತ್ತೆ, ಬುಲೆಟಿನ್ ರಿಲೀಸ್ ಮಾಡ್ತಾರೆ. ಸೊ ಇದೆಲ್ಲ ಕೂಡ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ವಾಟ್ ಎವರ್ ದೇ ಹ್ಯಾವ್ ಆಸ್ಕ್ಡ್ ಇನ್ ಪ್ರೀವಿಯಸ್ ಇಯರ್ ದಟ್ ಐ ಹ್ಯಾವ್ ಟೋಲ್ಡ್ ದಿಸ್. ಒಂದು ಹೊಸ ಬುಲೆಟಿನ್ ಕೂಡ ಬಿಡ್ತಾರೆ ಇವತ್ತು. ಆ ಬುಲೆಟಿನ್ ರೆಫರ್ ಮಾಡಿ ಸ್ಟಡಿ ಮಾಡ್ಬಿಟ್ಟು ಏನೋ ಹೊಸ ಡಾಕ್ಯುಮೆಂಟ್ಸ್ ಅನ್ನ ಕೇಳಿದಾರಾ ಅಂತ ಮೋಸ್ಟ್ ಪ್ರಾಬ್ಲಿ 90% ಕೇಳಲ್ಲ. ಕೇಳಿದ್ರೆ ಅದನ್ನು ಕೂಡ ಇನ್ಫಾರ್ಮ್ ಮಾಡ್ತೀನಿ. ಅಂಡ್ ಅಪ್ಲಿಕೇಶನ್ ಬಿಟ್ಟಾದ ತಕ್ಷಣ ಐ ವಿಲ್ ಮೇಕ್ ಅ ವಿಡಿಯೋ ಅಂಡ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಕಂಪ್ಲೀಟ್ ಗೈಡ್ ಮಾಡ್ತೀನಿ. ಇವತ್ತೇ ಮಾಡ್ತೀನಿ, ಅಪ್ಲಿಕೇಶನ್ ರಿಲೀಸ್ ಆದ್ರೆ ಇವತ್ತೇ ಮಾಡ್ಕೊಡ್ತೀನಿ. ನಥಿಂಗ್ ಟು ವರಿ. ಅಪ್ಲಿಕೇಶನ್ ರಿಲೀಸ್ ಆದ ತಕ್ಷಣ ಹರಿ ಒಳಗಡೆ ಅಪ್ಲಿಕೇಶನ್ ಹಾಕ್ಬೇಡ್ರಿ. ನಿಮ್ಗೆ ಇವತ್ತಿನಿಂದ 8ನೇ ತಾರೀಕು ನಿಮ್ಗೆ ಟೈಮ್ ಇದೆ. ಯು ಡೋಂಟ್ ಹ್ಯಾವ್ ಟು ವರಿ. ಆರಾಮಾಗಿ ಅಪ್ಲಿಕೇಶನ್ ಹಾಕ್ರಿ, ನಾವಿದೀವಿ, ನಾವ್ ಹೇಳ್ಕೊಡ್ತೀವಿ, ತಲೆ ಕೆಡಿಸ್ಕೋಬೇಡ್ರಿ. ಅಂಡ್ ವಿತ್ ದಿಸ್ ಐ ಜಸ್ಟ್ ವಾಂಟ್ ಎಂಡ್ ದ ಕ್ಲಾಸ್. ಅಂಡ್ ಬಿಫೋರ್ ದಟ್ ಮತ್ತೆ ಹೇಳ್ತಾ ಇದೀನಿ, 4.0 ಪರಾಕ್ರಮ್ 4.0 ಬ್ಯಾಚ್ ಕೋರ್ಸ್ ರನ್ನಿಂಗ್ ಅಲ್ಲಿ ಇದೆ. ಯಾರ್ಯಾರಿಗೆ ಜಾಯಿನ್ ಆಗಬೇಕು ಆದಷ್ಟು ಬೇಗ ಜಾಯಿನ್ ಆಗಪ್ಪಿ. ನಿಮ್ಗೆಲ್ಲ ಗೊತ್ತು 24th ಮೇ ಎಕ್ಸಾಮ್ ಇದೆ ಅಂತ ಹೇಳಿದ್ದಾರೆ. ಐ ಡೋಂಟ್ ನೋ ಇದೆಷ್ಟಾಗುತ್ತೆ ಅಂತ, ಯಾಕಂದ್ರೆ 24th ಮೇ UPSC ಪ್ರಿಲಿಮ್ಸ್ ಎಕ್ಸಾಮ್ ಇದೆ. UPSC ಪ್ರಿಲಿಮ್ಸ್ ಎಕ್ಸಾಮ್ ಇದೆ. UPSC ಪ್ರಿಲಿಮ್ಸ್ ಎಕ್ಸಾಮ್ಸ್ ಎಲ್ಲಾ ಎಕ್ಸಾಮ್ ಸೆಂಟರ್ಸ್ ಗಳನ್ನ ಅಲೋಕೇಟ್ ಮಾಡ್ಬಿಟ್ಟಿರ್ತಾರೆ. PGCET ಎಕ್ಸಾಮ್ ಇವ್ರ ಜೊತೆಗೆ ಇದೇ ಸೆಂಟರ್ ಅಲ್ಲಿ ಮಾಡಕ್ ಆಗಲ್ಲ. ಹಂಗಾಗಿ UPSC ಪ್ರಿಲಿಮ್ಸ್ ಎಕ್ಸಾಮ್ಸ್ ಇರೋದ್ರಿಂದ ಐ ಡೋಂಟ್ ನೋ ಅವ್ರ ಎಕ್ಸಾಮ್ ಸೆಂಟರ್ಸ್ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಗೊತ್ತಿಲ್ಲ. ಮೋಸ್ಟ್ ಲೈಕ್ಲಿ ಪೋಸ್ಟ್ಪೋನ್ ಆಗಬಹುದು, ಬಟ್ ಐ ನಾಟ್ ಸೇಯಿಂಗ್ ಪೋಸ್ಟ್ಪೋನ್ ಆಗುತ್ತೆ ಅಂತ, ಆಗಬಹುದು. ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತೀನಿ ನಾನು. ಬಟ್ May 24th ಎಕ್ಸಾಮ್ ಅವ್ರು ಹೇಳಿರೋದ್ರಿಂದ ಯು ಹ್ಯಾವ್ ಟು ಸ್ಟಾರ್ಟ್ ದ ಪ್ರಿಪರೇಷನ್. ನಿಮಗೆ ಹೆಲ್ಪ್ ಮಾಡೋದಕ್ಕೋಸ್ಕರನೇ ಪರಾಕ್ರಮ್ 4.2 ಅಂತ ಬ್ಯಾಚ್ ಕೋರ್ಸ್ ನಾವು ಇದೆ, ನಮ್ಮ ಹತ್ರ ಇದೆ ಇವಾಗ. ಸೊ ಅದಕ್ಕೆ ಯಾರು ಜಾಯ್ನ್ ಆಗಬೇಕು ಆದಷ್ಟು ಬೇಗ ಜಾಯ್ನ್ ಆಗ್ರಿ. ಹೆಂಗ್ ಜಾಯ್ನ್ ಆಗೋದು, ಡೌನ್ಲೋಡ್ ಮಾಡ್ಕೊಳ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್. ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ರಿ, ಪ್ಲೇ ಸ್ಟೋರ್ ಇಂದ ಸಿಗುತ್ತೆ ನಿಮಗೆ. ಆಪ್ ಸ್ಟೋರ್ ಅಲ್ಲಾದ್ರೆ ಕ್ಲಾಸ್ ಪ್ಲಸ್ ಅಂತ ಆಪ್ ಇರುತ್ತೆ. ಕ್ಲಾಸ್ ಪ್ಲಸ್ ನ ಆಪ್ ಡೌನ್ಲೋಡ್ ಮಾಡ್ಕೊಂಡು ORG ಕೋಡ್ ಬಂದ್ಬಿಟ್ಟು VSBIJB ಈ ಆರ್ಗನೈಸೇಷನ್ ಕೋಡ್ ಹಾಕ್ರಿ. ಲಾಗಿನ್ ಆಗ್ತೀರಾ. ಅಲ್ಲಿ MBA ಕೋರ್ಸ್ ಬೇಕಾದ್ರೆ MBA ಕೋರ್ಸ್ ಇರುತ್ತೆ, MCA ಕೋರ್ಸ್ ಇರುತ್ತೆ, MCA ಕೋರ್ಸ್ ಇರುತ್ತೆ. ಯು ಕ್ಯಾನ್ ಆಪ್ಟ್ ಎನಿ ಕೋರ್ಸ್. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ 6361949484 ಇಸ್ ದ ವಾಟ್ಸ್ಆಪ್ ನಂಬರ್. ಪ್ರತಿದಿನ ಲೈವ್ ಕ್ಲಾಸಸ್ ನಡೆಯುತ್ತೆ. ಎಲ್ಲ ಸಬ್ಜೆಕ್ಟ್ ರೆಕಾರ್ಡೆಡ್ ಕ್ಲಾಸ್ಗಳು ಸಿಗ್ತವೆ. ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ಆಕ್ಸೆಸ್ ಟು ಎಲ್ಲ ಬ್ಯಾಚಿಗೆ ಆಕ್ಸೆಸ್ ಇರುತ್ತೆ. ಟಿಲ್ ಎಕ್ಸಾಮ್ಸ್ ಆಕ್ಸೆಸ್ ಇರುತ್ತೆ. ಸ್ಟಡಿ ಮೆಟೀರಿಯಲ್ ನಾವೇ ಕೊಡ್ತೀವಿ. ಡೈಲಿ ಟೆಸ್ಟ್, ವೀಕ್ಲಿ ಟೆಸ್ಟ್, ಸಬ್ಜೆಕ್ಟಿವ್ ಟೆಸ್ಟ್, ಫುಲ್ ಅಂಡ್ ಟೆಸ್ಟ್,
ಎಲ್ಲ ಪ್ರತಿಯೊಂದು ವಾಟ್ ಎವರ್ ಇಸ್ ರಿಕ್ವೈರ್ಡ್ ಫಾರ್ ಪಿಜಿಸಿಇಟಿ ಪ್ರತಿಯೊಂದು ನಾವು ಕೊಡ್ತೀವಿ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್. ಕಂಪ್ಲೀಟ್ಲಿ ಯು ಕ್ಯಾನ್ ರಿಲೈ ಆನ್ ಅಸ್. ವಿ ವಿಲ್ ಮೇಕ್ ಶೋರ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಅ ಕ್ವಾಲಿಟಿ ಆಫ್ ದ ಕಂಟೆಂಟ್ ಇನ್ ವೆರಿ ಅಫೋರ್ಡೆಬಲ್ ಫೀಸ್. ಆದಷ್ಟು ಬೇಗ ಜಾಯಿನ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಅಗೇನ್ ಐ ಆಮ್ ಟೆಲಿಂಗ್ ಯು, ಅಪ್ಲಿಕೇಶನ್ ರಿಲೀಸ್ ಆದ ತಕ್ಷಣ ಒಂದು ವಿಡಿಯೋ ಮಾಡ್ತೀನಿ. ಅಪ್ಲಿಕೇಶನ್ ಹೌ ಟು ಫಿಲ್ ದ ಅಪ್ಲಿಕೇಶನ್ ಅಂತ ಕಂಪ್ಲೀಟ್ ಗೈಡ್ ನಾನು ಮಾಡ್ಕೊಡ್ತೀನಿ. ಅದನ್ನ ನೋಡ್ಕೊಂಡು ಆರಾಮಾಗಿ ಮನೆಗೆ ಕೂತ್ಕೊಂಡು ಅಪ್ಲಿಕೇಶನ್ ಹಾಕಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಕರೆಕ್ಟ್ ಫಾರ್ಮ್ ನ ಫಿಲ್ ಮಾಡ್ಕೊಡ್ರಿ ಅಂತ ಹೇಳ್ತಾ, ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರ, ತುಂಬಾ ಚೆನ್ನಾಗಿ ಮಾಡ್ತಾ ಹೋಗ್ರಿ. ನಾನು ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್ ಗಳನ್ನ ಕೂಡ ಕಂಡಕ್ಟ್ ಮಾಡಿದ್ವಿ. ಅರೌಂಡ್ 1700 ಪ್ಲಸ್ ಸ್ಟೂಡೆಂಟ್ಸ್ ಎಕ್ಸಾಮ್ ನ ಬರೆದಿದ್ದಾರೆ. ಐ ಹೋಪ್ ಎಲ್ಲಾರ್ದು ಎಕ್ಸಾಮ್ ಚೆನ್ನಾಗಿ ಹೋಗಿದೆ ಅನ್ಕೋತೀವಿ. ಸ್ವಲ್ಪ ಎರರ್ಸ್ ಇದಾವೆ ಇದರಲ್ಲಿ. ಸೊ ವಿ ಆರ್ ಅಬೌಟ್ ಟು ಕರೆಕ್ಟ್ ಇಟ್. ಕರೆಕ್ಟ್ ಕೂಡ ಮಾಡ್ತೀವಿ ನಾವು. ಅದ್ರ ಸೊಲ್ಯೂಷನ್ PDF ಕೂಡ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಸೊಲ್ಯೂಷನ್ ವಾಟ್ಸ್ಆಪ್ ಹಾಕ್ತೀವಿ. ಸೊ ಆದಷ್ಟು ಬೇಗ ಬೇಗ ಏನ್ ಮಾಡ್ರಿ, ಜಾಯ್ನ್ ಆಗ್ರಿ ಬ್ಯಾಚ್ ಅಂತ ಹೇಳ್ತಾ, ಲಾಸ್ಟ್ ಅಂಡ್ ಬಟ್ ನಾಟ್ ಲಾಸ್ಟ್ ಅಂಡ್ ಬಟ್ ನಾಟ್ ದ ಲೀಸ್ಟ್, ನಿಮಗೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ. ಆ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ರಿ. ಸೊ ದಟ್ ಯು ವಿಲ್ ಗೆಟ್ ಅ ಮೇಜರ್ ಅಪ್ಡೇಟ್ಸ್ ಇನ್ ವಾಟ್ಸ್ಆಪ್ ಗ್ರೂಪ್, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಆಲ್ ದ ಬೆಸ್ಟ್ ಫಾರ್ ಪ್ರಿಪರೇಷನ್ ಆಲ್ಸೋ. ಚೆನ್ನಾಗಿ ಪ್ರಿಪರೇಷನ್ ಮಾಡಿ, ಟೈಮ್ ನ ವೇಸ್ಟ್ ಮಾಡ್ಬೇಕಪ್ಪ. ಇನ್ನು ಟೈಮ್ ಇಲ್ಲ, ಟೈಮ್ ನ ವೇಸ್ಟ್ ಮಾಡಬೇಡ್ರಿ. ಚೆನ್ನಾಗಿ ಪ್ರಿಪರೇಷನ್ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ ಅಂಡ್ ಆಲ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಬೈ ಬೈ.